ನಾನು ಹೇಳ್ತಿರೋದು ಮೂರ್ತಿ ಪೂಜೆ ನೀವು ಆರಾಧಕರು ಇಲ್ಲ ಅಂದಮೇಲೆ ಆ ಮೂರ್ತಿ ಪೂಜೆ ಕಾರ್ಯಕ್ರಮ ನಿಮ್ದೇನಿದೆ, ನಿಮ್ಮದೇ ಅನೇಕ ಕಾರ್ಯಕ್ರಮಗಳಿದೆಯಲ್ಲ ಮಾಡಿ. ಸೃಷ್ಟಿಯಲ್ಲಿ ನಿಮ್ದೇನು ಕೆಲಸ? ನಾಗದೇವತೆಗೂ ನಿಮ್ಗೆ ಏನು ಸಂಬಂಧ ಆಗಿದ್ರೆ ನೀವು ಮೂರ್ತಿನ ಪೂಜೆ ಮಾಡಲ್ಲ ಅಂತಂದವರಿಗೆ ನಾಗದೇವತೆಗೂ ನಿಮ್ ಪಕ್ಕಕ್ಕೆ ರಜತ್ ಗುರುಗಳಿದ್ರು. ಎಲ್ಲಾ ಧರ್ಮದವರು ಬೇರೆ ಬೇರೆ ದಿನಗಳಲ್ಲೂ ಕೂಡ ಬರ್ತಾರೆ, ದೋಷಗಳನ್ನ ಪರಿಹಾರ ಮಾಡೋದಕ್ಕೆ ವಿಶೇಷ ಪೂಜೆ ಮಾಡ್ತಾರೆ. ಅದಕ್ಕೆ ಯಾವುದೇ ಒಂದು ಧರ್ಮ ಅಂತ ಪರ್ಟಿಕ್ಯುಲರ್ ಆಗಿ ಸೀಮಿತಗೊಳಿಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾಜ್ ಮಹಲ್ಗೂ ಹೋಗ್ತಾರೆ, ಎಲ್ಲಾ ಧರ್ಮದವರು ತಾಜ್ ಮಹಲ್ಗೂ ಹೋಗ್ತಾರೆ. ಅದು ಟೂರಿಸಂ ಕೇಂದ್ರದ ತರ. ಅವರು ಪೂಜೆಗೆ ಹೋಗ್ತಾರೋ ಇನ್ನೊಂದಕ್ಕೆ ಹೋಗ್ತಾರೋ ಅವ್ರಿಗೆ ಇಷ್ಟ ಬಂದಲ್ಲಿ ಅವ್ರು ಹೋಗ್ಲಿ, ಅದನ್ನ ನಾವು ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಒಂದು ಧಾರ್ಮಿಕ ಸಭೆ ಅಂತಕ್ಕಂಥದ್ದು ಇದ್ದಾಗ ಅಲ್ಲಿ ಎಲ್ಲ ರೀತಿ ಇರ್ತಾರೆ. ಆ ರೀತಿ ಅವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಕರೆದಿದ್ದಾರೆ ಆಗಿದ್ರೆ ಯಾವ ಕಾರ್ಯಕ್ರಮ ವಕಫ್ ಬೋರ್ಡ್ ನ ನಿಯೋಜನೆದಂತ ಧಾರ್ಮಿಕ ಕಾರ್ಯಕ್ರಮ ತೋರಿಸಿ. ಅದಕ್ಕೆ ಉತ್ತರ ತಗೊಳ್ಳೋಣ. ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರು MD ಫಾರೂಕ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಷ್ಟೊತ್ತು ಕೇಳಿಸ್ಕೊಳ್ತಾ ಇದ್ರಿ ಕೂತ್ಕೊಂಡು, ಅವ್ರು ಹೇಳ್ತಾ ಇರೋದು ಬೇರೆ ಧರ್ಮದವರು, ಇನ್ಫ್ಯಾಕ್ಟ್ ನಿಮ್ಮ ಧರ್ಮದಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಕೂಡ ಆಚರಣೆಗಳಾದ್ರೆ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳನ್ನ ಆಹ್ವಾನ ಮಾಡಲ್ಲ, ಹಿಂದೂಗಳನ್ನ ಅಲ್ಲಿ ವೆಲ್ಕಮ್ ಮಾಡ್ಕೊಳ್ಳಲ್ಲ, ಅಂಥದ್ರಲ್ಲಿ ನಮ್ಮ ಧರ್ಮದ ಆಚರಣೆಗಳಿಗೆ ಇವ್ರಿಗೆ ಯಾಕೆ ಅವಕಾಶ ಮಾಡಿಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ತಮ್ಮ ರಿಯಾಕ್ಷನ್? ಸಿಂಪಲ್ ಒಂದೇ ಒಂದು ಪ್ರಶ್ನೆ. ಇವರು ಹಿಂದುತ್ವ ಅಂತ ಹೇಳ್ಬಿಟ್ಟು ಇವ್ರ ರಾಜಕೀಯ ಬೆಳೆನ ಇವ್ರು ಬೇಯಿಸ್ಕೊಳ್ತಾರೆ. ಇವ್ರು ಹೇಳ್ತಾರೆ ಬೇರೆ ಪಕ್ಷದವ್ರಿಗೆ. ಯಾಕಂದರೆ ಈ ಶ್ರೀರಾಮ್ ಸೇನೆ ಅವರು ಮತ್ತು ಬಜರಂಗ್ ದಳ ಅವರು RSS ಅವ್ರದ್ದು ಅಜೆಂಡಾನೇ ಇದು. ಯಾಕಂದರೆ ನೀವು ಬಂದು ನೋಡಿ, ಮುಸಲ್ಮಾನರು ಕರೆಯಲ್ಲ ಅಂತಲ್ಲ, ಕ್ರಿಶ್ಚಿಯನ್ಸರು ಕರೆಯಲ್ಲ ಅಂತಲ್ಲ, ನಮ್ಮ ಹಿಂದೂ ಬಾಂಧವರು ಕರೆಯಲ್ಲ ಅಂತಲ್ಲ, ಪ್ರತಿಯೊಬ್ಬರೂ ಅಣ್ಣ ತಮ್ಮದ್ರ ಥರ ಬಹಳ ಚೆನ್ನಾಗಿದ್ದೀವಿ. ಇವಾಗ ನನಗೂ ಬಹಳಷ್ಟು ದೇವಸ್ಥಾನಗಳಿಗೆ ಕರೀತಾರೆ, ಇವಾಗ ಗಣೇಶ ಫೆಸ್ಟಿವಲ್ಸ್ ಕರೀತಾರೆ, ಅನ್ನಮ್ಮ ಫಂಕ್ಷನ್ಗೆ ಕರೀತಾರೆ. ಅದಕ್ಕಂತ ಹೇಳ್ಬಿಟ್ಟು ನಾವು ಅವ್ರು ತಿರಸ್ಕರಿಸೋಕ್ಕಾಗುತ್ತಾ? ಪ್ರೀತಿ ವಿಶ್ವಾಸದಲ್ಲಿ ಕರೀತಾರೆ, ನಾವು ಪ್ರೀತಿ ವಿಶ್ವಾಸದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ. ನಮ್ಮ ಧರ್ಮ ನಮ್ಗೇನು ಹೇಳುತ್ತೆ ಅದನ್ನು ಪಾಲನೆ ಮಾಡ್ತೀವಿ, ಅವ್ರ ಧರ್ಮ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡ್ತೀವಿ. ಆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೋಗೋದು. ಇವಾಗ UT ಖಾದರ್ ಅವ್ರಿಗೂ ಮತ್ತು ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಏನೋ ಒಂದು ಒಳ್ಳೆ ಸಂಬಂಧ ಇರ್ಬೋದು, ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸದಲ್ಲಿ ಕರೆದಿದ್ದಾರೆ. ಅದಕ್ಕಂತ ಹೇಳ್ಬಿಟ್ಟು ವಿರೋಧ ಯಾಕೆ ಮಾಡ್ತೀರಾ ನೀವು? ನಾನು ಹೇಳೋದು, ನಾವು ಹೊಂದಾಣಿಕೆಯಿಂದ ಇರಬೇಕು ಅಂತಂದಾಗ, ಒಂದು ನಿಮಿಷ, ಹೊಂದಾಣಿಕೆಯಿಂದ ಇರಬೇಕು ಅಂತ ಇದ್ದಾಗ ನಾವು ಈ ಥರ ಬಂದ್ಬಿಟ್ಟು ನಾವು ಅದು ಸರಿಯಲ್ಲ, ಇವರು ಬುದ್ಧಗಳನ್ನ ಅಂದರೆ ನಾನು ಹೇಳಬಾರ್ದು. ನೋಡಿ, ನಮ್ಮ ಧರ್ಮದಲ್ಲಿ ಒಂದು ಮಾತು ಏನು ಹೇಳುತ್ತಂದರೆ, ಯಾವುದೇ ದೇವರನ್ನ ನಾವು ಟೀಪನೆ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ನಮ್ಮ ಧರ್ಮ ಹೇಳ್ಕೊಡೋದು, ನಮ್ಮದೇ ಧರ್ಮ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಅದೇ ಹೇಳ್ಕೊಡೋದು. ಆ ಥರ ಇದ್ದಾಗ ನಾವು ಟಿಪ್ಪಣೆ ಯಾಕೆ ಮಾಡಬೇಕು? ನೀವು ಆಹ್ವಾನ ಕೊಟ್ಟಿದ್ದೀರಾ, ಇಷ್ಟ ಇದ್ರೆ ನಾವು ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಕರ್ದಿರಾರ ಅಂತ ಹೇಳ್ಬಿಟ್ಟೆ ಇವ್ರು ಈ ತರ ಎಲ್ಲ ಮಾತಾಡೋದ್ರೆ ಹೋಗ್ತೀನಿ ಇಲ್ಲ ಅಂತಕ್ಕಂಥದ್ದಲ್ಲ. ಧಾರ್ಮಿಕ ಎಲ್ಲಿಂದ ಬರ್ತಾರೆ ಕಾರ್ಯಕ್ರಮ, ನಿಮ್ಮನ್ನ ಗಣೇಶ ಪೂಜೆ ಕರಿಬಹುದು, ಹೋಗ್ಬಹುದು. ನಿಮ್ಗೇನ್ರಿ ನಿಮ್ಗೇನು ಅವಶ್ಯಕತೆ ಇದೆ? ನೀವು ಮುಜರಾಯಿ ಮತ್ತು ಇರೋದಕ್ಕೆ ಅದನ್ನ ಹಿಂದೂಗಳು ಇರೋದಕ್ಕೆ ಮುಜರಾಯಿ ಅಂತ ಮಾಡಿರೋದು, ಮುಸ್ಲಿಮ್ಸ್ ಇರೋದಕ್ಕೆ ವಕಫ್ ಅಂತ ಮಾಡಿರೋದು, ಮತ್ತೆ ಕ್ಯಾನ್ಸಲ್ ಮಾಡಿ. ನೀವು ಈ ದೇಶದ ಮೆಂಟಾಲಿಟಿ ಏನು? ಮತ್ತೆ ವಕಫ್ ಬೋರ್ಡ್ ಹಾಕ್ಬೇಕು ನಿಮ್ಗೆ. ನಿಮ್ಗೆ ವಕಫ್ ವಕಫ್ ಅಂತ ಮುಸ್ಲಿಮ್ಸರಿಗೆ, ಹಿಂದೂಗಳಿಗಿದೆಯಾ? ನೋಡಿ ಮೇಡಮ್, ಸರ್ಕಾರಿ ಕಾರ್ಯಕ್ರಮ ನಡೆಯುವಂತದ್ದು ಬೋರ್ಡ್ ಅಲ್ಲಿ. ಹಂಗಾದ್ರೆ ಹಿಂದೂ ಸದಸ್ಯರು ಯಾಕಿರಬಾರ್ದು ಅಂತ ತಮ್ಮ ವರ್ಷನ್ ಸರ್. ಯಾಕಂದ್ರೆ ಹಿಂದೂಗಳ ಜಾಗವನ್ನೇ ಅತಿಕ್ರಮಣವಾಗಿ ವಕ್ಫ್ ಬೋರ್ಡ್ ಪಡೆದುಕೊಳ್ತಾ ಇದೆ ಅಂದ್ರೆ ಅದು ನ್ಯಾಯದ ಅಲ್ಲಿ ಜಜ್ಮೆಂಟ್ ಕೊಡಕ್ ಆಗಲ್ಲ. ನಮ್ಮದೇ ಜಾಗ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ದಾಖಲೆಗಳನ್ನ ತಗೊಂಡು ಹೋಗ್ಬೇಕು. ಹಿಂದೂ ಧರ್ಮದ ಸದಸ್ಯರಿಗೆ ಯಾಕೆ ನೀವು ಅವಕಾಶ ಇವರು ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಸ್ಟೇಟ್ಮೆಂಟ್ ಓಪನ್ ಆಗಿ ನಾನು ಕೊಡ್ತೀನಿ. ವಕ್ಫ್ ಬೋರ್ಡ್ ಯಾವುದೇ ಮುಸಲ್ಮಾನರು ಹೋಗ್ಬಿಟ್ಟು ಅದರಿಂದ ಯಾವುದೇ ಬೆನಿಫಿಟ್ಸ್ ಇಲ್ಲ ವಕ್ಫ್ ಬೋರ್ಡ್ ಇಂದ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ವಕ್ಫ್ ಬೋರ್ಡ್ ಅಂತ ಒಂದು ಮಾಡ್ಕೊಂಡು ಏನಿದೆ, ಈ ರಾಜಕಾರಣಿಗಳು ಅವ್ರ ಲಾಭ ಮಾತ್ರ ಮಾಡ್ಕೊಂತಾರ ಹೊರತು ಯಾರಿಗೂ ಅಲ್ಲೂ ಕಾರ್ಯಕ್ರಮಕ್ಕೆ ಹೋಗ್ತಿರೋದು ರಾಜಕಾರಣಿ. ವಾಪಸ್ ಬರ್ತೀನಿ. ಅಲ್ಲೂ ರಾಜಕಾರಣಿ ಹೋಗ್ತಿರೋದು ಕಾರ್ಯಕ್ರಮಕ್ಕೆ. ಅರುಣ್ ಸರ್, ನಿಮ್ಮ ವರ್ಷನ್ ಏನು? ನಮ್ಮ ಹಿಂದೂ ಧರ್ಮದ ಆಚರಣೆಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ ಯಾಕೆ ಅನ್ಯ ಧರ್ಮೀಯರ ಕರಿಬೇಕು? ಅಂತದೊಂದು ನಿಯಮ ಏನಿದೆ, ಯಾಕೆ ಕರ್ಕೊಳ್ಬೇಕು ಹೇಳಿ? ನಮ್ಮ ಹಿಂದೂ ಪ್ರಕಾರ ನಡೆಯುವಂತಹ ಸಂಪ್ರದಾಯಗಳು, ವಿಧಿವಿಧಾನಗಳು ನಿಮಗೆ ಗೊತ್ತಿರಲ್ಲ, ಅದನ್ನ ಆಚರಣೆ ಮಾಡಕ್ ನೀವ್ ಯಾಕೆ ಬರ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆಲವರು. ನಾನು ಎರಡು ವಿಷಯ ಹೇಳ್ತೇನೆ. ಒಂದು ನಮ್ಮ ಬಸವಣ್ಣವರ ವಚನಗಳಲ್ಲಿ
ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತೇಳಿ ಬಸವಣ್ಣವರು ಇದು ಮಾಡಿದ್ದಾರೆ. ಅದೇ ಜೊತೆಯಲ್ಲಿ ನಮ್ಮ ಭಾರತ ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 25(2)A ಅಡಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವುದೇ ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಲಿಕ್ಕಿಲ್ಲ. ಧರ್ಮದ ಬಗ್ಗೆ ಸೆಕ್ಯುಲರ್ ಆ್ಯಕ್ಟಿವಿಟಿ ಅಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಮಾಡಲಿಕ್ಕಿಲ್ಲ. ನೋಡಿ, ನಾನು ಸಹ ಒಂದು ಕ್ರಿಶ್ಚಿಯನ್ ಆಗಿ 1987 ನಾನು ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದು. ಅಲ್ಲಿ ಹೋದಾಗ ಅಲ್ಲಿದು ಧರ್ಮದ ಪ್ರಕಾರ ಅದು ನದಿಯಲ್ಲಿ ಸ್ನಾನ ಮಾಡಿ ಪಂಚೆ ಕಟ್ಕೊಂಡು ಅರುಣ್ ಸರ್, ಈಗ ಅಲ್ಲೇನೇ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ವಿಧಿವಿಧಾನಗಳನ್ನ ಮಾಡಿಸ್ತೀರಿ ಅಂದ್ರೆ ತಾವು ಮುಂದೆ ಬಂದು ಮಾಡಕ್ ರೆಡಿ ಇದ್ದೀರಾ? ಯಾವುದು ಇವಾಗ ಅದೇ ಹೇಳ್ತಾ ಇದ್ದೀನಲ್ಲ, ಕುಂಕುಮವನ್ನ ಹಣೆಗೆ ಯಾವಾಗ ನಾನು ಅಲ್ಲಿ ನೋಡಿ ಅಲ್ಲೇ ಬಂದು ಅಲ್ಲೇ ಇದಾಯ್ತು, ಅಲ್ಲೇ ಬಂದು ನಾನು ಸ್ನಾನ ಮಾಡಿ ನದಿಯಲ್ಲಿ ಪಂಚೆ ಹಾಕೊಂಡು ಗರ್ಭಗುಡಿ ಹತ್ರ ಹೋಗ್ಬಿಟ್ಟು ಇದು ಮಾಡಿಕೊಂಡು ಅದು ಆರತಿ ಎಲ್ಲ ಇದು ತಗೊಂಡು ಅದೇ ಇದು ಅವತ್ತೇ ಮತ್ತೆ ಪುನಃ ಧರ್ಮಸ್ಥಳ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನನಗೆ ಎಷ್ಟು ಅವಾಗ ವಯಸ್ಸು ಸ್ನಾನ ಮಾಡಿದಿರಿ, ನದಿಗೆ ಹೋಗಿದಿರಿ, ದೇವಸ್ಥಾನಕ್ಕೆ ಹೋಗಿದಿರಿ, ನಮ್ಮ ಸಂಸ್ಕಾರ ಪಾಲನೆ ಮಾಡಿದಿರಾ? ಧರ್ಮದ ಸಂಸ್ಕಾರ ಇದೆ, ಸಂಸ್ಕಾರ ಪಾಲನೆ ಮಾಡಿದಿರಾ? ಎಲ್ಲರೂ ಹೋಗ್ತಾರೆ. ಬಂದು ನಮ್ದೇನ್ ಪದ್ಧತಿ ಇದೆ, ನಾ ಬರ್ತೀವಿ ಹೋಗ್ತೀವಿ ಭಾಗ್ಯ ಆಗ್ತೀವಿ ಅಲ್ಲೇ ಬರ್ತಾ ಇದ್ದೀನಿ ನೋಡಿ. ನಾನು ಅಲ್ಲಿ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಆಗಿ ಹಿಂದೂ ಮುಖಂಡರು ಏನ್ ಗೊತ್ತಾ ಹೇಳ್ತಾ ಇರೋದು, ಒಂದ್ ನಿಮಿಷ ಇರ್ರಿ. ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಇವರು ಏನ್ ಹೇಳ್ತಾ ಇದಾರಂದ್ರೆ, ನಾನು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಚರ್ಚ್ಗೆ ಹೋಗ್ಬೇಕು ಅಥವಾ ಮಸೀದಿಗೆ ಹೋಗ್ಬೇಕಂದ್ರೆ ನಾನು ಫಸ್ಟ್ ಕ್ಲೀನ್ ಆಗಬೇಕು, ಸ್ನಾನ ಮಾಡ್ಕೊಂಡು ನಾನು ಹೋಗ್ಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಹೇಳ್ತವ್ರೆ. ನಾನೇನಂದ್ರೆ ನಾನು ಏನು ಪಾಲನೆ ಮಾಡ್ಬೇಕು ಅದನ್ನ ನಾನು ಪಾಲನೆ ಮಾಡಿದ್ದೀನಿ, ನಾನು ಹೋಗ್ಬೇಕಾಯ್ತು, ನಾನು ಹೋಗಿ ಬಂದಿದ್ದೀನಿ ಅಂತ. ಇವ್ರು ಹೇಳ್ತಾ ಇರೋದು ನಾವು ಹಿಂದೂ ಸಂಪ್ರದಾಯ ಪೂರ್ತಿಯಾಗಿ ನೀವು ಫಾಲೋ ಮಾಡಿದ್ರೆ ನಾನು ಹೇಳೋದು ಒಂದ್ ನಿಮಿಷ ಇವ್ರು ಇಷ್ಟೊಂದೆಲ್ಲ ನಾವು ಆರತಿ ಮಾಡ್ತೀವಿ, ತಾಯಿ ಹೊಡಿತೀವಿ, ಎಲ್ಲವೂ ಮಾಡ್ತೀವಿ ನಾವು. ಆದ್ರೆ ನೀವು ಮಾಡಿಸಿದ್ರ, ನೀವು ಮಾಡ್ತಾ ಇದ್ದೀರಾ? ಪಂಚಿಗಳನ್ನ ಹಾಕೊಳ್ತೀವಿ, ಚಿತ್ರಗಳನ್ನ ಹಾಕೊಳ್ತೀವಿ, ಜನಿವಾರಗಳನ್ನ ಹಾಕೊಳ್ತೀವಿ. ನಮ್ಮ ಸಂಸ್ಕಾರ ನಮ್ಮ ಪದ್ಧತಿ ನಮಗೆ ಕಡ್ಡಿಪಡಿಸ್ತೀರಿ.